ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಕಾಲಿಟ್ಟ ಕ್ಷಣ ಹೇಗಿರುತ್ತೆ ನಮ್ಮ ಬದುಕಿನಲ್ಲಿ, ಅದು ಹೇಗಿರುತ್ತೆ, ಆ ಭಾವ, ಆ ಅನುಭೂತಿ ಹೇಗಿರುತ್ತೆ ಅಂತ ನೀವು ನನ್ನನ್ನು ಕೇಳಬೇಕು. ನಾನು ಒಂದು ಮಾತನ್ನು ಹೇಳಿದ್ದೆ ಕಳೆದ ತಿಂಗಳು, ಶ್ರೀರಾಮ ಅನುಗ್ರಹಿಸಿದರೆ, ನೀವೆಲ್ಲ ಶುಭಕಾಮನೆಗಳು ನನ್ನ ಜೊತೆ ಇದ್ದರೆ ಖಂಡಿತ ಅಯೋಧ್ಯೆಗೆ ಹೋಗಿ ಬರುತ್ತೇನೆ ಅಂತ. ಅದು ಸಾಕಾರಗೊಂಡ ಕ್ಷಣವನ್ನು ತಮ್ಮೆದುರಿಗೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ನನಗೆ ಅದೇಕೋ ಗೊತ್ತಿಲ್ಲ, ಭಾರತ ದೇಶದ ತೀರ್ಥಕ್ಷೇತ್ರಗಳ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ, ಅದರ ಬಗ್ಗೆ ವಿಶೇಷವಾದಂಥ ಆಕರ್ಷಣೆ. ಅದರಲ್ಲಿ ಉತ್ತರ ಭಾರತದ ತೀರ್ಥಕ್ಷೇತ್ರಗಳಿದಾವಲ್ಲ, ಅವು ಇನ್ನಿಲ್ಲದ ಹಾಗೆ ನನ್ನನ್ನು ಸೆಳೀತವೆ. ಬಹುಶಃ ಹಿಮಾಲಯದ ಈಚೆ ಇರುವಂಥ ಪ್ರದೇಶಗಳಾಗಿದ್ದರಿಂದ ಮತ್ತು ಹಿಮಾಲಯದಲ್ಲೇ ಇರುವುದರಿಂದಾಗಿ ಸ್ವತಃ ಈಶ್ವರನ ಆವಾಸ ಸ್ಥಾನ ಅನಿಸುವುದರಿಂದಾಗಿ ಆ ರೀತಿಯ ಸೆಳೆತ ಇದ್ದರೂ ಇರಬಹುದು, ನನಗದು ಗೊತ್ತಿಲ್ಲ. ಇಡೀ ಭಾರತ ದೇಶದಲ್ಲಿ ಒಂದೇ ಸಂಸ್ಕೃತಿ ಇದೆ ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. ಇಡೀ ಖಂಡಕ್ಕೆ ದೇವ ಮಾತ್ರ ಒಬ್ಬನೇ ಇರ್ತಾನೆ. ಆತನನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ನಾವು ನೋಡ್ತೇವೆ. ನಾನೀಗ ಅಲೌಕಿಕವಾದ ಉಪನ್ಯಾಸವನ್ನು ಕೊಡಲಿಕ್ಕೆ ತಮ್ಮೆದುರಿಗೆ ಕೂತಿರೋದಲ್ಲ, ಭಾಳ ಕ್ಲುಪ್ತವಾಗಿ ಹೇಳುವಂಥ ವಿಚಾರ ಅಯೋಧ್ಯೆ ಬಗ್ಗೆ. 22ಕ್ಕೆ ಹೋದರೆ ತುಂಬ ಗೌಜಿರುತ್ತೆ, ಬಹಳ ಗಲಾಟೆ ಇರುತ್ತೆ, ನಾನು ಏನನ್ನೂ ನೋಡಲಿಕ್ಕೂ ಆಗುವುದಿಲ್ಲ, ಅದನ್ನು ಅನುಭವಿಸಲಿಕ್ಕೂ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪೂರ್ವಭಾವಿಯಾಗಿ ಅಯೋಧ್ಯೆಗೆ ತೆರಳಿದ್ದು. ನಾನು ಹೋಗ್ತಾ ಇದ್ದದ್ದು ಮೊದಲೇ ಬಾರಿ ಅಲ್ಲ, ಹಲವಾರು ಬಾರಿ ಹೋಗಿದ್ದೇನೆ. ಕಳೆದ ವರ್ಷ ಲಕ್ಷ ದೀಪೋತ್ಸವದಲ್ಲಿ ದೀಪಾವಳಿಯಲ್ಲಿ ಪಾಲ್ಗೊಂಡಿದ್ದೆ, ಅದರ ಕುರಿತಾಗಿಯೂ ವಿಡಿಯೋ ಮಾಡಿದ್ದೆ. ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿದರೆ, ಧರ್ಮದ ಬಗ್ಗೆ ಆತನಿಗೆ ವಿಶೇಷವಾದಂಥ ಆಸ್ಥೆ ಇದ್ದರೆ, ಆತನೇ ಧರ್ಮಭೀರುವಾಗಿದ್ದರೆ, ಯಾವ ರೀತಿ ಒಂದು ನಗರವನ್ನು ಪುಣ್ಯ ನಗರಿಯನ್ನಾಗಿ ಪರಿವರ್ತಿಸಬಹುದು ಎನ್ನುವುದಕ್ಕೆ ಯೋಗಿ ಆದಿತ್ಯನಾಥ್ ನಮ್ಮೆದುರಿಗಿರುವಂಥ ಸಾಕ್ಷಿ. ಅಯೋಧ್ಯೆ ತೀರ ಆಗಿದ್ದಂಥ, ಹೋಟೆಲ್ಗಳೇ ಇರಲಾರ್ದಂಥ, ಯಾವುದೇ ಅಭಿವೃದ್ಧಿಯನ್ನೇ ಕಾಣಲಾರದಂಥ, ರಾಮ ಇಲ್ಲಿಯೇ ಜನಿಸಿದ್ದನ ಅಂತ ನಾವು ಅನುಮಾನ ಪಡುವಂಥ ಕೂಪವಾಗಿತ್ತು. ಅದಕ್ಕೆ ಫೈಜಾಬಾದ್ ಅಂತಿದ್ರು ಅವಾಗ. ಅಯೋಧ್ಯೆ ಅಂತ ಕರಿತಾ ಇದ್ದದ್ದೇ ಇಲ್ಲ, ಅವಧ ನಗರಿ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಆ ಸಂದರ್ಭದಲ್ಲಿ ಹಲವು ಬಾರಿ ಹೋಗಿ ಬಂದವನು ನಾನು. ಅಂಥ ಅಯೋಧ್ಯೆಗೆ ಒಂದು ಅಂತಾರಾಷ್ಟ್ರೀಯ ಅಸ್ಮಿತೆಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ಕೊಡಲಾಗಿದೆ ಅಂದರೆ ಅದರ ಹಿಂದೆ ಎಂಥ ದೃಢವಾದಂಥ ಸಂಕಲ್ಪ ಇರುವುದು ಆಲೋಚನೆಯನ್ನು ಮಾಡಿ. ಪ್ರವಾಹದೋಪಾದಿಯಲ್ಲಿ ಕೆಲಸ ನಡೀತಾ ಇದೆ ಅಯೋಧ್ಯೆಯಲ್ಲಿ. ರಾಮ ಜನ್ಮಭೂಮಿ ಮಂದಿರ ಇನ್ನೂ ಮುಗದೇ ಇಲ್ಲ, ಆಗಲೇ ನೀವು ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀರಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಂಗೆ ನಗು ಬಂತು. ಯಾಕೆಂದರೆ ಅದು ಕೇವಲ ಒಂದು ಗುಡಿ ಅಥವಾ ಗರ್ಭಗುಡಿ ಅಥವಾ ಮಂದಿರ ಅಲ್ಲ, ಅದೆಲ್ಲವನ್ನೂ ಮೀರಿದಂಥ, ನಮ್ಮನ್ನು ರೀಚಾರ್ಜ್ ಮಾಡಬಲ್ಲಂಥ, ನಮ್ಮಲ್ಲೊಂದು ಹೊಸ ಉಮೇದನ್ನು ಹುಟ್ಟು ಹಾಕಬಲ್ಲಂಥ, ನಮ್ಮನ್ನು ಜೀವನ್ಮುಖಿ ಆಗಿಸಬಲ್ಲಂಥ, ನಮ್ಮಲ್ಲಿ ಆಧ್ಯಾತ್ಮಿಕತೆ ಆವಿರ್ಭವಿಸುವ ಹಾಗೆ ಮಾಡಬಲ್ಲಂಥ ಒಂದು ಪುಣ್ಯ ಭೂಮಿಯನ್ನಾಗಿ ಅದನ್ನು ಮಾಡಲಾಗ್ತಾ ಇದೆ. ಒಂದು ಗರ್ಭಗುಡಿಯನ್ನು ಮಾಡೋದಾಗಿದ್ದರೆ ಯಾವತ್ತೂ ಮಾಡಿ ಮುಗಿಸ್ಬಿಡ್ತಿದ್ರು ಅವರು. ಅರ್ಜೆಂಟಾಗಿ ಮಾಡಿ, ರಾತ್ರೋರಾತ್ರಿ ಮಾಡಿ ಕ್ರೆಡಿಟ್ ತೊಗೊಂಡ್ಬಿಡ್ಬೋದಿತ್ತು. ಉದ್ದೇಶ ನರೇಂದ್ರ ಮೋದಿಗೂ ಅದಿಲ್ಲ, ಅಲ್ಲಿರುವಂಥ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ಅದಿಲ್ಲ, ಯೋಗಿ ಆದಿತ್ಯನಾಥ್ ಅವ್ರಿಗೂ ಅದಿಲ್ಲ. ಎಷ್ಟು ವಿಶಾಲವಾಗಿದೆ ಅಂದರೆ ನೀವು ಇಡೀ ಪ್ರಾಂಗಣವನ್ನು ಓಡಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಲಕ್ಕೆ. ಅಷ್ಟು ವಿಸ್ತಾರವಾದಂಥ, ಅಷ್ಟು ವೈವಿಧ್ಯತೆಯನ್ನು ಕೂಡಿದಂಥ, ಅತ್ಯಂತ ಆಕರ್ಷಣೀಯವಾದಂಥ ಜಾಗ ಯಾವುದಾದ್ರೂ ಇದೆ ರಾಮ ಜನ್ಮಭೂಮಿಯಲ್ಲಿರುವಂಥ ರಾಮಲಲ್ಲಾ ಮಂದಿರ. ಅವ್ರು ರಾಮ ಲಲ್ಲಾ ಅಂತಾರೆ, ಲಲ್ಲಾ ಅಂದರೆ ಮಗು ಅಂತ ಅರ್ಥ. ನಾವು ಶ್ರೀರಾಮಚಂದ್ರ ಅಂತೀವಿ, ಪ್ರಭು ಶ್ರೀರಾಮ್ ಅಂತ ನಾವು ಕರಿತೀವಿ. ಅಲ್ಲಿ ಈಗಿರುವಂಥ ಟೆಂಟ್ನಲ್ಲಿರುವಂಥ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕೂಡ ಮೂಲ ಮೂರ್ತಿ ಅಲ್ಲೇ ಇಟ್ಟಿರುವಂಥದ್ದು. ಅಲ್ಲಿ ದಿನ ಜನ ದರ್ಶನ ಮಾಡಬಹುದು. ಬಹಳ ತುಂಬ ಕಠೋರವಾದಂಥ ನಿಯಮಗಳನ್ನು ಪಾಲಿಸ್ಬೇಕು ನಾವು. ಕಠಿಣ ನಿಯಮಗಳು. ಒಳಗೆ ಹೋಗಲಿಕ್ಕೆ ಮೊಬೈಲ್ ಇರಬಾರ್ದು, ಎಲ್ಲ ಗ್ಯಾಜೆಟ್ ಚೆಕ್ ಮಾಡ್ತಾರೆ, ಒಬ್ಬೊಬ್ಬರನ್ನೇ ಒಳಗೆ ಬಿಡ್ತಾರೆ, ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ. ಮುಂದ್ಗಡೆ ಪಂಜರದ ಥರ, ಈ ಜೂನಲ್ಲಿ ಹುಲಿ ಸಿಂಹ ನೋಡ್ಲಿಕ್ಕೆ ಪಂಜರ ಇರ್ತಲ್ಲ, ಆ ಪಂಜರದ ಥರ ಮಾಡಲಾಗಿದೆ. ಆದರೆ ಈಚೆ ನಾವಿರಬೇಕು, ಆ ಕಡೆ ದೇವರು ಇರ್ತಾರೆ. ನಿಮ್ಗೆ ಯಾವುದೇ ಭಕ್ತಿ ಭಾವ ಬರುವಂಥ ಜಾಗ ಅಂತ ನಿಮ್ಗೆ ಆ ಕ್ಷಣಕ್ಕೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಅನಿಸೋದಿಲ್ಲ. ಸಂಜೆ 7:00ವರೆಗೆ ಮಹಾಮಂಗಳಾರತಿ ಆಗ್ತದೆ. ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಮಹಾಮಂಗಳಾರತಿಗೆ ಎದುರುಗಡೆ ನಿಲ್ಲಿಸಿ ನಮಗೆ ದರ್ಶನ ಭಾಗ್ಯ ಕಲ್ಪಿಸಲಾಯಿತು. ಫೋಟೋಗಳೇ ತೆಗೆಯೋ ಹಾಗಿಲ್ಲ ಅಲ್ಲಿ. ಮೊದಲೇ ಮೊಬೈಲ್ ಗ್ಯಾಡ್ಜೆಟ್ ಎಲ್ಲ ಕಿಸ್ಕೊಂಡ್ಬಿಟ್ಟಿರ್ತಾರೆ. ಯಾವುದೋ ಒಬ್ಬ ಪುಣ್ಯಾತ್ಮ ಪೊಲೀಸ್ ಬಂದು ಫೋಟೋ ತೆಗೆದು ನಮಗೆ ಕೊಟ್ಟರು. ಅದನ್ನು ತಮ್ಮೆದುರಿಗೆ ಈಗ ಪ್ರಸ್ತುತಪಡಿಸ್ತಾರೆ. ರಾಮ್ ಕಿ ಪೈಡಿ ಅಂತ ಇದೆ ಸರಯೂ ನದಿಯ ತಟಾಕದಲ್ಲಿ. ಅವ್ರು ನೋಡಿ, ಸರಯೂ ನದಿಗೆ ಸರಯೂ ಅಂತ ಅದನ್ನು ಒಂದು ವಸ್ತುವನ್ನಾಗಿ ಅಥವಾ ಒಂದು ನದಿಯನ್ನಾಗಿ ನೋಡೋದಿಲ್ಲ, ತಾಯಿಯ ಹಾಗೆ ನೋಡ್ತಾರೆ. ಸರಯೂಜಿ ಅಂತ ಕರೀತಾರೆ, ಬಹುವಚನದಲ್ಲಿ ಹೇಳೋದು. ಮಾ ಸರಯೂಜಿ ಅಂತ, ತಾಯಿ ಸರಯೂ ನದಿ ಅಂತ.
ಆ ಸರಯೂ ನದಿಯ ತಟಾಕದಲ್ಲಿ ಸಂಜೆ 6:30 6:45ಗೆ ಹೇಗೆ ಕಾಶಿಯಲ್ಲಿ ಆರತಿ ಆಗುತ್ತೋ ಅದೇ ರೀತಿ ಆರತಿಯ ಆಯೋಜನೆಯನ್ನು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ತುಂಬ ಹೃನ್ಮನ ಸೆಳೆಯುವಂಥ ರಮಣೀಯವಾದಂಥ ದೃಶ್ಯ, ಒಂದು ಅನಿರ್ವಚನೀಯ ಆನಂದವನ್ನು ಕೊಡುವಂಥ ಜಾಗ. ಅದರ ಈಚೆ, ದಡದ ಈಚೆ ರಾಮ್ಕಿ ಪೈಡಿ ಇದೆ, ಅದ್ರ ಮುಂದೆ ಒಂದು ಸಣ್ಣ ಕೊಳ ಇದೆ, ಅದರ ಆಚೆ 100 ದೇವಸ್ಥಾನಗಳಿದ್ದಾವೆ. ಆ ಕಡೆ ಹೋದರೆ ಹನುಮಾನ್ ಗಡಿ ಇದೆ, ಅದು ಗೊತ್ತು. ಈ ಹನುಮಂತ ಕಾಯೋದು, ಆ ಇಡೀ ಊರನ್ನು ಕಾಯೋದೆ ಹನುಮಂತ ಅಂತ ಎಲ್ಲರೂ ಪರಿಭಾವಿಸೋದು. ಹನುಮಾನ್ ಗಡಿಯಿಂದಲೇ ನೀವು ಎಲ್ಲ ಅಯೋಧ್ಯೆಯನ್ನು ನೋಡ್ಕೊಂಡು ಬರ್ಬೋದು. ಇನ್ನು ಅಲ್ಲಿ ಕನಕ ಭವನ್ ಅಂತ ಇದೆ. ಕನಕ ಭವನ್ ಏನಿದು? ಸೀತಾಮಾತಾ ಅಯೋಧ್ಯೆಗೆ ಮದುವೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮೊದಲೇ ಸಾರಿ ಆಕೆಯನ್ನು ನೋಡಿದಾಗ ದಶರಥ ಮಹಾರಾಜ ಆಕೆಗೆ ಗಿಫ್ಟನ್ನು ಕೊಟ್ಟದ್ದು ಸೀತಾಮಾತೆಗೆ, ಕನಕ ಭವನ್ ಅಂತೇಳಿ. ಅದ್ಭುತವಾದಂಥ ಅರಮನೆ. ಈಗ ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ, ನುಗ್ಲಿರುವಷ್ಟು ಭಕ್ತ ಗಣ ಅಲ್ಲಿ ಬರುತ್ತೆ ನೋಡಲಿಕ್ಕೆ. ಅಯೋಧ್ಯೆ ವಿಶೇಷತೆ ಇರೋದು ಏನು ಗೊತ್ತಾ? ಅಯೋಧ್ಯೆ ಬರ್ಬರತೆಯನ್ನು ನೋಡಿದೆ, ವೈಭವವನ್ನು ನೋಡಿದೆ. ಆಮೇಲೆ ಹಿಂದೂ ಧರ್ಮದ ಪುನರುಜ್ಜೀವನವನ್ನು ನಾವು ನೋಡ್ತೀವಿ. ಹಿಂದೂ ಧರ್ಮವನ್ನು ನಾಶ ಮಾಡಿದಂಥ ಪಳಿಯುಳಿಕೆಗಳು ಅಲ್ಲಿ ಉಳಿದಿದ್ದಾವೆ. ಎಲ್ಲವನ್ನೂ ಮೀಡಿ ಯುಗದಿಂದ ಇವತ್ತಿಗೂ ಉಳ್ಕೊಂಡ್ಬಂದಿದೆ. ಇವತ್ತು ಜಗತ್ತಿನಲ್ಲಿ ಕಾಶಿ ಪ್ರಾಚೀನವಾದ ನಗರ ಯಾವುದು ಅಂದರೆ ಕಾಶಿ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ ಏನು ಹೇಳ್ತೇವೆ, ಭಾರತ ದೇಶ ಅಲ್ಲ, ಪ್ರಾಚೀನ ನಗರ ಅಂತ ಯಾವುದು. ನಿಮ್ಗೆ ಅದು ಅಲ್ಲಿಯ ಪಳಿಯುಳಿಕೆ ನೋಡಿದರೆ ಗೊತ್ತಾಗುತ್ತೆ ಇದು ಪ್ರಾಚೀನ ಅಂತ. ಸಹಸ್ರ ವರ್ಷಗಳ ಹಿಂದುಗಡೆ ಇರುವಂಥ ಮನೆಗಳಿದ್ದಾವೆ ಇವತ್ತು. ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಸಿಗೋದೇ ಅಯೋಧ್ಯೆ. ಅಯೋಧ್ಯೆ ತ್ರೇತಾಯುಗದಿಂದ ಇವತ್ತಿನವರೆಗೂ, ಮನುರಾಜನಿಂದ ಹಿಡಿದು ಇಲ್ಲಿಯವರೆಗೂ ಯೋಗಿ ಆದಿತ್ಯನಾಥವರೆಗೂ ಅಷ್ಟು ಜನಾಂಗಗಳನ್ನು, ಅಷ್ಟು ನಾಗರಿಕತೆಯನ್ನು, ಅಷ್ಟು ಧರ್ಮವನ್ನು ಎಲ್ಲವನ್ನೂ ನೋಡ್ಕೊಂಡು ಬಂದಿರುವಂಥ ನಗರ ಯಾವುದಾದ್ರೂ ಇದ್ದರೆ ಅದು ಅಯೋಧ್ಯೆ. ಅಯೋಧ್ಯೆ ನಮ್ಮ ಅಸ್ಮಿತೆ, ಅಯೋಧ್ಯೆ ನಮ್ಮ ಬದುಕು, ಅಯೋಧ್ಯೆ ನಮ್ಮ ಕಣಕಣದಲ್ಲಿರುವಂಥದ್ದು. ಅದು ಸಂಪೂರ್ಣ ಆಗಿಬಿಡತ್ತೆ ಅಂತ ನಾವು ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಮಾಡ್ತಾ ಇರುವಂಥ ಪ್ರಕ್ರಿಯೆ ಅದು. 100 ವರ್ಷಗಳ ನಂತರವೂ ಅಲ್ಲಿ ಕೆಲಸ ನಡೆಯಬೇಕಾದಂಥ ಯಾವುದಾದ್ರೂ ಪುಣ್ಯನಗರ ಇದ್ದರೆ ಅದು ಅಯೋಧ್ಯೆ. ನಮ್ಮ ಅದೃಷ್ಟ ಏನಪ್ಪ ಅಂದರೆ, ನಮ್ಮ ಕಾಲಘಟ್ಟದಲ್ಲಿ ಅದಕ್ಕೊಂದು ಇಂಥದ್ದೊಂದು ಅದ್ಭುತವಾದಂಥ ಕಾಯಕಲ್ಪ ಆಯ್ತಲ್ಲ, ಜೀರ್ಣೋದ್ಧಾರ ಆಯ್ತಲ್ಲ. ನಮ್ಮ ಕಣ್ಣೆದುರಿಗೆ ಅಲ್ಲಿ ದೀಪಾವಳಿಲಿ ಲಕ್ಷ ದೀಪಗಳನ್ನು ಸ್ವತಃ ಸರ್ಕಾರ ಜನರ ಸಹಭಾಗಿತ್ವದೊಂದಿಗೆ ನಡೆಸ್ತಾ ಇದೆಯಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅಲ್ಲಿಯ ತಾಯಿ ಸರಯೂ ನದಿಯ ಸಂಪೂರ್ಣವಾದಂಥ ಶುದ್ಧೀಕರಣ ಕೆಲಸ ನಡೆದಿದೆಯಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅಲ್ಲಿ ಎಲ್ಲ ಬಂದರುಗಳ ಪುನರುಜ್ಜೀವನ ಆಗ್ತಾ ಇದೆಯಲ್ಲ. ಯಾರಿಗೆ ನೋಡ್ಲಿಕ್ಕೆ ಸಾಧ್ಯ ಇದೆ ರೀ? ನಮಗೆ ಮಾತ್ರ ಸಾಧ್ಯ. ಅಂಥದ್ದೊಂದು ಅಮೃತ ಕಾಲದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ನಾಳೆ ನಾಡಿದ್ದು ನಾವು ಹೋಗಿ ಅಯೋಧ್ಯೆಗೆ ಹೋಗ್ಬೇಕಾದಂಥ ಧಾವಂತ ಬೇಕಾಗಿಲ್ಲ. ವರ್ಷ ಆಗಲಿ, 2 ವರ್ಷ ಆಗಲಿ, 5 ವರ್ಷ ಆಗಲಿ, ತಾಯಿ ಸರಯೂ ನಮ್ಮನ್ನು ಅಲ್ಲಿ ಕರೆಸ್ಕೋತಾಳೆ ನೋಡಲಿಕ್ಕೆ. ಶ್ರೀರಾಮಚಂದ್ರ ಆಹ್ವಾನ ಕೊಡ್ತಾನೆ. ಖಂಡಿತವಾಗಿ ಹೋಗಿ ಬರೋಣ. ಹೋಗಿ ಬಂದಮೇಲೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋಣ. ದಯವಿಟ್ಟು ತಮ್ಮ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಹಾಗೆ ಕಾಶಿಯ ಬಗ್ಗೆ ಮಾಡ್ತಾ ಇದ್ದಂಥ ಕಾಶಿಯ ಕಥನವನ್ನು ಮುಂದುವರಿಸ್ತೇನೆ. ಅದು ಒಳ್ಳೆಯ ತಪಸ್ಸಿನ ಕೆಲಸ. ಅದು ಬೇರೆ ರಾಜಕೀಯ ಜಂಜಾಟಗಳನ್ನು ಮಾತನಾಡೋದು ಕಷ್ಟದ ಕೆಲಸ ಅಲ್ಲ, ಭಾಳ ಸುಲಭ. ಲೌಕಿಕ ಬದುಕಿನ ಬಗ್ಗೆ ಮಾತನಾಡುವಷ್ಟು ಸುಲಭವಾದ ಕೆಲಸ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಅಲೌಕಿಕವಾದ ವಿಚಾರ ಮಾತನಾಡುವಾಗ ಅದು ತಪಸ್ಸಿನ ಶೈಲಿ ಆಗಬೇಕಾದಂಥದ್ದು. ಭಾಳ ಪುರುಸೊತ್ತಾಗಿ ತುಂಬ ಪ್ರೀತಿಯಿಂದ ಮಾಡುವಂಥ ಸಂಚಿಕೆಗಳು ಕಾಶಿ ಕಥನ ಮತ್ತೆ ಬರ್ತವೆ. ಅಯೋಧ್ಯೆಯ ಬಗ್ಗೆನೂ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.